ಕಗ್ಗತ್ತಲಲ್ಲಿ ಅಂಕಲಿ ಗ್ರಾಮಸ್ಥರು ಜನರ ಸಮಸ್ಯೆಗೆ ಮುಕ್ತಿ ಯಾವಾಗ? ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಅಂಕಲಿ ಗ್ರಾಮದ ಅಂಬೇಡ್ಕರ್ ಬಡಾವಣೆಯಲ್ಲಿ ಕಳೆದ 2 ತಿಂಗಳಿನಿಂದ ಬೀದಿ ದೀಪಗಳು ಬಂದ್ ಆಗಿದ್ದು, ಇಲ್ಲಿನ ನಾಗರಿಕರು ಕತ್ತಲಲ್ಲಿ ಜೀವನ ಸಾಗಿಸಬೇಕಾಗಿದೆ. ವಿದ್ಯುತ್ ಬೆಳಕು ಇಲ್ಲದಿದ್ದರಿಂದಾಗಿ ರಾತ್ರಿ ವೇಳೆ ಓಡಾಡಲು ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ತುಂಬ ತೊಂದರೆ ಉಂಟಾಗಿದೆ ಎಂದು ಇಲ್ಲಿನ ನಿವಾಸಿಗಳು ತಮ್ಮ ದುಃಖವನ್ನು ತೋಡಿಕೊಳ್ಳುವ ಮೂಲಕ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಕುರಿತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ತಿಳಿಸಿದರೂ ಸಹ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಅಂಕಲಿ ಗ್ರಾಮದ ಬೀದಿ ದೀಪದ ಸಮಸ್ಯೆಗೆ ಸಂಬಂಧಿಸಿದಂತೆ ಶರಣಪ್ಪ ಮುದ್ದಿ ಕೋಗನೂರ ಗ್ರಾಮ ಪಂಚಾಯಿತಿ PDO ನಮ್ಮ ವರದಿಗಾರರೊಂದಿಗೆ ಸಂಭಾಷಣೆ ನಡೆಸಿದ ವಿವರ. ಚಂದ್ರಶೇಖರ್ ಸೋಮಣ್ಣವರ್ ಅಂತ ಹೇಳಿ ನಾನು ಪ್ರೆಸ್ ರಿಪೋರ್ಟರ್ ಸರ್ ಮಾತಾಡೋದು. ನಮಸ್ತೆ ರೀ ಸರ್. ಇಲ್ಲಿ ಅಂಕಲಿ ಗ್ರಾಮದ ಒಂದು ಸಮಸ್ಯೆ ಐತಿ, ನಿಮ್ ಗಮನಕ್ಕೆ ಐತಿ ಅಲ್ಲ? ಸರ್ ಐತ್ ಸರ್, ಈ ಮಳೆ ಹತ್ಕೊಂಡಿದ್ದಕ್ಕೆ ಸರ್ ಹಾಕ್ಸಕ್ಕಾಗಿಲ್ಲ ಸರ್. ಅವ್ರಿಗೆ ಹೇಳಿದ್ವಿ ಸರ್, ಬಂದ್ ಹಾಕ್ಕೊಡ್ತೀವಿ ಅಂತಾರ. ಅಲ್ಲ ಸರ್, ಮಳೆ ಐತಿ ಹೆಚ್ಚು ಕಮ್ಮಿ 1 ವಾರ ಆತ್ರಿ. ಮತ್ತೆ ಈಗ ಜಿಡಿ ಹತ್ಕೊಂಡಿದ್ದಕ್ಕೆ ಅವ್ರಿಗೂ ಒಂದ್ ಅರ್ಧ ಮಳೆ ಸರ್. ಕೋಗ್ನೂರು ಹಾಕೊಂಡು ಅಂಕ್ಲಿ ಹಾಕೊಂಡು ನಾಗರಗೌಡ ಹಾಕೊಂಡು ಹೋಗ್ಬೇಕಾಗಿತ್ತು ಅವ್ರು. ಹೌದ್ರಿ, ಕೋಗ್ನೂರು ಹಾಕ್ಬೇಕಾದಾಗ ಅರ್ಧಕ್ಕೆ ಬಿಡೋಣ. ಅವ್ನು ಡಿಸೆಂಟ್ ಆಯ್ತು, 1 ವಾರ 4 ದಿವಸ ಬಂದಿಲ್ಲ ಅವನ. ಅಷ್ಟೊತ್ತಿಗೆ ಮತ್ತೆ ಮಳೆ ಹತ್ಕೊಂಡಿದ್ದಕ್ಕೆ ಮಳೆ ಹಸಿ ಇದ್ದಾಗ ತಂಪಿದ್ದಾಗ ಕಂಬ ಹತ್ತಕ್ ಆಗಲ್ಲ ಸರ್ ಅಂತ ಅಂದ. ಅವ್ನು ಸೇಫ್ಟಿ ನೋಡ್ಕೋಬೇಕಲ್ಲ ಸರ್, ಅದಕ್ಕೋಸ್ಕರ ಲೇಟ್ ಆಗಿ ಬಿಟ್ರೆ ಹಂಗೇನ್ ಲೇಟ್ ಮಾಡಲ್ಲ ಸರ್. ಹೇಳಿದೆ ಸರ್, ಇವತ್ತು ಬಂದ್ ಹಾಕಂದನ. ಅಲ್ಲ ಸರ್, 2 ತಿಂಗಳ ಅಂತ ಹೇಳ್ತಾರ ಸರ್ ಅವ್ರು ಅಲ್ಲಿ ಜನ. 2 ತಿಂಗಳ ಗಂಟೆ ಏನ್ ಆಗಿಲ್ಲ ಸರ್. ಅವ್ರು ಹೇಳ್ತಾರ ಬಿಡಿ ಸರ್, ಹೇಳೋದೇನ್ ಹಂಗ ಹೇಳ್ತಾರೆ. 2ನೇ ಹೇಳ್ತಾರ 3ನೇ ಹೇಳ್ತಾರ ಸರ್. ಹಂಗೇನ್ ಆಗಿಲ್ಲ. ಹಾಕಕತ್ತಿದ್ರು ಸರ್, ಕೇಳಿದ್ರು ನಾ ಗೋನ್ ಕಪ್ಪ ತಗೊಂಡ್ ಹಾಕ್ಯಾರ ಅಂಗ್ಲಿ ಹಾಕಕತ್ತಿದ್ರು, ಇದನ್ನ ಕೋಗ್ನೂರ್ ಹಾಕಕತ್ತಿದ್ರು. ಈ ತರ ಹಂಗ ಆಗೈತಿ. ಮತ್ತೀಗ ಕಂಬ ಸೀತಾಗ ಹಚ್ಚೋದ್ ನಮಗೂ ಕಸಲ್ಲ ಸರ್. ಹಾಗಾಗಿ ಅದ್ರ ಸಲುವಾಗಿ ಸ್ವಲ್ಪ ಇದಾಗಿದೆ. ಇವತ್ತು ಬರಕ್ ಹೇಳಿದ್ರೆ ಮತ್ತೆ ಏನೋ ಬರೋ ಬಂದ್ರೆ ಬಿದ್ರ ಇವತ್ತು ಬಂದ್ ಹಾಕ್ತಾರ ಸರ್. ಇದು ಮಾಡ್ರಿ ಆದಷ್ಟು ಬೇಗ ಹಾಕ್ತೀವಿ ಸರ್. ಸರ್ ನನಗೂ ಜವಾಬ್ದಾರಿ ಇದೆ ಸರ್, ದಯವಿಟ್ಟು ಹಂಗೇನಿಲ್ಲ. ಆದ್ರೆ ಆಗಿರ್ತಾವ ಸರ್, ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಸ್ವಲ್ಪ ಹೇಳಿರ್ತೀವಿ ಸಿಬ್ಬಂದಿಗೆ, ಅವರು ಫಾಲೋ ಅಪ್ ಮಾಡೋದ್ರಲ್ಲಿ ಸ್ವಲ್ಪ ಇದಾಗಿರ್ತೈತಿ. ಅವ್ನಿಗೂ ಹುಷಾರಿಲ್ಲ ನಾವು ಕಾರಣಕ್ಕೆ ನಾವು ಏನ್ ಮಾಡಕ್ ಆಗಲ್ಲ ಸರ್. ಅವರು ಸರ್ ಈಗ ಮಳಿ ಹೇಳಿದ್ರಿ, ಏನೋ ಒಂದ್ ಸಮಸ್ಯೆ ಇದೆ. ಇನ್ನು ಮುಂದೆ ಏನೈತಿ ಯಾವ ರೀಸನ್ ಬೇಡ, ಒಟ್ಟು ಇವತ್ತು ಹಿಂಗ್ ಸರಿ ಮಾಡ್ರಿ ಎಷ್ಟೊತ್ತಿದ್ರೆ ಸರ್. ಇವತ್ತು ಈಗ ಮಳೆ ಹೆಂಗೆ ಹತ್ತಿ ಅಂತಂದ್ರೆ ಸ್ವಲ್ಪ ಇವತ್ತು ಆಗಲ್ಲ ಸರ್. ಮಳೆ ಬಿಸಿಲು ಬಿತ್ತಂದ್ರೆ ಇವತ್ತು ಖಂಡಿತವಾಗಿ ಕೆಲಸ ಹಾಕ್ಬೋದು ಮಾಡಿ. ನನಗ ತಿರ್ಗಾ ನೀವು ಕಾಲ್ ಮಾಡಿ ಹೇಳ್ಬೇಕು ಸರಿ ಮಾಡಿವೆ ಅಂತ ಹೇಳಿ. ಆಯ್ತು ಸರ್. ಚಂದ್ರಶೇಖರ್ ಸರ್ ಅಲ್ಲ ಸರ್? ಹಾ ಆಯ್ತು, ಓಕೆ ಸರ್. ಓಕೆ, ಒಂದ್ ನ್ಯೂಸ್ ಮಾಡಾಕ್ತಿದ್ವಿ, ಅದ್ರ ಸಂಬಂಧ ನಿಮ್ಗೆ ಬೈಕ್ ತಗೊಂಡ ಅಂತ ಹೇಳ್ತೀನಿ. ಏನ್ ಸರ್? ಅಥವಾ ನ್ಯೂಸ್ ಮಾಡಾಕ್ತಿದ್ವಿ ಅದ್ರ ಹೌದನ್ರಿ? ಶಿರಹಟ್ಟಿ ತಾಲೂಕು ಅಂಕಲಿ ಗ್ರಾಮ ರೀ ಇದು. ಇಲ್ಲಿ ಇದು ಕರೆಂಟ್ ಸಪ್ಲೈ ಅಂಕರ್ ಯಾವ್ದು ಇಲ್ಲ. ಇಲ್ಲಿ ಎಲ್ಲ ಮನೆಗೆ ಹೆಣ್ಮಕ್ಳು ಓಡಾಡೋದ ಕಷ್ಟವಾಗೈತಿ. ಇಲ್ಲಿ ಅಡ್ಡಾಡಕ ಹುಳು ಪುಡಿ ಎಲ್ಲ ಬರ್ತಾವ್ರಿ. ಇಲ್ಲಿ ಮನೆ ಒಳಗೆಲ್ಲ ಬರ್ತಾವು. ಹುಡ್ರು ಮಕ್ಕಳು ಮರಿ ಎಲ್ಲ ಇಲ್ಲೇ ರಾತ್ರಿ ಎಲ್ಲ ಹೊತ್ತು 6 ಗಂಟೆಲಿಂದ ಅಂಕರ್ ಬೆಳಕರಿ ಮಟನು ನಾವು ಇಲ್ಲೇ ಹೊರಗಡೆ ಅಡ್ಡಾಡಕ್ಕಿಲ್ಲ. ಎಲ್ಲ ಎಲ್ಲ ತಾಲೂಕ್ ಪಂಚಾಯತಿ ಎಲ್ಲರಿಗೂ ಹೇಳಿದ್ನಿ ಅಂದ್ರೆ ಯಾರು ಇದನ್ನ ಮಾಡವಲ್ರಿ. ನಮ್ಗೆ ರೆಸ್ಪಾನ್ಸಿಬಲ್ ಮಾಡವಲ್ರು. ಅಡವ್ಯಾಗ ಅದಾವ. ನಾವು 40 ಮನೆ ಸೈಟ್ ಅದಾವ್ರಿ. ಇಲ್ಲಿ 40 ಮನೆ ಸೈಟಿಗೆ ಒಂದು ಲೈಟ್ ಬೀದಿ ದೀಪಗಳು ಯಾವ ಇಲ್ಲ. ಇಲ್ಲೇ ಮಕ್ಕಳು ಮರಿ ಎಲ್ಲ ಹೊರಗಡೆ ಇಲ್ಲೇ ಬರೋದು ಕಷ್ಟ ಐತಿ. ಅಧಿಕಾರಿಗಳು ಯಾರು ಹೇಳಿದ್ರು ಯಾರು ರೆಸ್ಪಾನ್ಸಿಬಲ್ ಮಾಡವಲ್ರಿ. ನಮಗ ಪಂಚಾಯತಿಗೆಲ್ಲ ಹೇಳೇವ್ರಿ ನಾವು. ಇಲ್ಲಿವರೆಗೆ ಯಾರು ಏನು ನಮಗ ಇದನ್ನ ಮಾಡವಲ್ರಿ. 2 ತಿಂಗಳ ದಿನ ಆತ್ರಿ. ನಮಗ ಬೀದಿ ಲೈನ್ಗಳಂತ ಯಾವ ಇಲ್ಲ. ನಮ್ಗೆ ಇಲ್ಲೇ ಮೂಲಭೂತ ಸೌಕರ್ಯಗಳನ್ನು ನಮಗ ಒದಗಿಸ್ಕೊಡ್ರಿ. ನಮಸ್ಕಾರ.